ನಾದಿನಿಯ ಮೇಲೆ ಭಾವನ ಕಣ್ಣು. ಅಕ್ಕನ ಬಾಳಿಗೆ ತಂಗಿಯೇ ಮುಳುವಾದಳ. ಬನ್ನಿ ನೋಡೋಣ. ಅಡುಗೆ ಮನೆಯಲ್ಲಿ ನಮನ ಮಧ್ಯಾಹ್ನದ ಅಡುಗೆಗೆ ತರಕಾರಿ ಹೆಚ್ಚುತ್ತಾ ಇರುತ್ತಾಳೆ. ಸಂತೋಷ ಹೊಸನಗರಕ್ಕೆ ಹೋದವನು ಆಗ ತಾನೇ ಮನೆಗೆ ಬರುತ್ತಾನೆ. ರೂಮಿಗೆ ಬಟ್ಟೆ ಬದಲಾಯಿಸಲು ಹೋಗುತ್ತಾನೆ. ಅವನು ಬಂದದ್ದು ಗೊತ್ತಾಗಿ ನಮನ ಅವನ ರೂಮಿಗೆ ಕಾಫಿ ತಂದು ಬಾವಾ ಕಾಫಿ ಅನ್ನುತ್ತಾಳೆ. ಅವಳ ಕೈಯಿಂದ ಕಾಫಿ ಲೋಟ ತೆಗೆದುಕೊಳ್ಳುತ್ತಾ, ನಮ, ನಿನಗೊಂದು ಪ್ರೆಸೆಂಟೇಷನ್ ತಂದಿದ್ದೀನಿ ಅನ್ನುತ್ತಾನೆ. ಏನು ಬಾವಾ ಅದು, ಈಗ ನನಗೆ ಪ್ರೆಸೆಂಟೇಷನ್ ಎಂದು ಆಶ್ಚರ್ಯಭರಿತ ನೋಟದಿಂದ ಕೇಳುತ್ತಾಳೆ. ಏನಂತ ನೋಡುತ್ತಿರೋ ಅನ್ನುತ್ತಾ ಅವಳು ಕೊಟ್ಟ ಕಾಫಿ ಕುಡಿದವನು ಜೇಬಿನಿಂದ ಚಿನ್ನದ ಚೈನ್ ಸರ ತೆಗೆದು ಅವಳ ಕುತ್ತಿಗೆಗೆ ಹಾಕಿ, ನಿನಗೆಷ್ಟು ಚೆಂದ ಕಾಣುತ್ತೆ ಈ ಸರ ನೋಡು ಎಂದು ಅವಳನ್ನು ನಿಲುಗನ್ನಡಿ ಎದುರಿಗೆ ನಿಲ್ಲಿಸಿಕೊಳ್ಳುತ್ತಾನೆ. ಬಹಳ ದಿನಗಳಿಂದ ನಿನಗೀ ಉಡುಗೊರೆ ಕೊಡಬೇಕೆಂದು ಕಾದಿದ್ದೆ. ಹೀಗೆ ಹೇಳುತ್ತಾ ಅವಳನ್ನು ಆಲಂಗಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟು ಸಂತೋಷ ಚುಂಬಿಸುತ್ತಾನೆ. ಅಯ್ಯೋ ಬಾವ, ಇವತ್ತು ನಿಮಗೇನಾಗಿದೆ? ನಿಮ್ಮ ನಾದಿನಿ, ಮೈಮರೆತೀರಾ ಅನ್ನುತ್ತಾ ಅವನಿಂದ ದೂರ ಸರಿದು ನಿಂತು ನಮನ ಅಳುತ್ತಾಳೆ. ಸಂತೋಷ, ಸಾರಿ, ತಪ್ಪಾಯ್ತು, ಅಳಬೇಡ ಎಂದು ಹೇಳಿ ಸ್ನಾನಕ್ಕೆಂದು ಬಾತ್ರೂಮ್ಗೆ ಹೋಗುತ್ತಾನೆ. ಅಕ್ಕನಿಗೆ ಗೊತ್ತಾದರೆ ಈ ವಿಷಯವೆಂದು ನಮನಾಳಿಗೆ ಭಯ. ಅಕ್ಕ ನಯನ ನಗರದ ಅವಳ ತವರು ಮನೆಗೆ ಹೋಗಿ ತಿಂಗಳಾಗಿರುತ್ತದೆ. ಅಲ್ಲಿ ಅವಳ ಅಮ್ಮನಿಗೆ ಹುಷಾರಿರುವುದಿಲ್ಲ. ಅವಳ ತಾಯಿಯ ಶುಶ್ರೂಷೆಗೆ ಹೋದಾಗ ಇಲ್ಲಿ ನಾಗರಗೂಡಿಗೆ ಮನೆಯಲ್ಲಿ ಅವಳ ತಂಗಿ ನಯನ ಒಬ್ಬಳೇ ಇರುತ್ತಾಳೆ. ಇವಳ ಜೊತೆಗೆ ಭಾವ ಸಂತೋಷ, ಇವನ ಮಕ್ಕಳು ಸುಮ, ಕುಬೇರ ಇರುತ್ತಾರೆ. ಇವರುಗಳ ಊಟೋಪಚಾರ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು, ಈ ಕೆಲಸಗಳಲ್ಲಿ ನಯನ ತನ್ನನ್ನು ತೊಡಗಿಸಿಕೊಂಡಿರುತ್ತಾಳೆ. ನಮನಾಳಿಗೂ 3 ವರ್ಷದ ಗಂಡು ಮಗ ಸೊಮಕ ಇದೆ. ನಮನಾಳ ಗಂಡ ವಿಶ್ವನಾಥ ಬಸ್ ಅಪಘಾತದಲ್ಲಿ ಸತ್ತು 2 ವರ್ಷ ಆಗಿದೆ. ತವರು ಮನೆಯಲ್ಲಿ ಅಣ್ಣ ಅತ್ತಿಗೆಯರ ಹಂಗಿನಲ್ಲಿರಲಾರದೆ ಇಲ್ಲಿ ಅಕ್ಕ ನಯನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರಿಂದ ನಮನ ಅಕ್ಕನ ಮನೆಯಲ್ಲೇ ಇದ್ದಾಳೆ. ಮರುದಿನ ಬೆಳಗ್ಗೆ ನಮನ ಕಾಫಿ ತಿಂಡಿ ಮಾಡಿ ಭಾವನಿಗೆ ಮಕ್ಕಳಿಗೆ ಕೊಟ್ಟು ತಾನೂ ಮುಗಿಸಿ ಸ್ನಾನ ಮಾಡುತ್ತಾಳೆ. ಹಿಂದಿನ ದಿನ ರಾತ್ರಿಯೇ ಬ್ಯಾಗಿಗೆ ತನ್ನ ಬಟ್ಟೆ ಬರೆ ಹಾಕಿಕೊಂಡಿರುತ್ತಾಳೆ. ಡ್ರೆಸ್ ಮಾಡಿಕೊಂಡು ಬ್ಯಾಗನ್ನು ಹಿಡಿದು ಮಗುವನ್ನು ಕರೆದುಕೊಂಡು ಭಾವನ ರೂಮಿಗೆ ಬರುತ್ತಾಳೆ. ಸಂತೋಷ ಏನೋ ಬರೆಯುತ್ತಿರುತ್ತಾನೆ. ಭಾವ ಅನ್ನುತ್ತಾಳೆ. ಅವನು ಕತ್ತೆತ್ತಿ ನಮನಾಳನ್ನು ನೋಡಿ ಆತಂಕಗೊಳ್ಳುತ್ತಾನೆ. ನಮನ, ಏನೇ, ಎಲ್ಲಿಗೆ ಹೊರಟಿದ್ದಿ ಅನ್ನುತ್ತಾನೆ. ಭಾವ, ಅಣ್ಣನ ಮನೆಗೆ ಹೋಗ್ತಿದ್ದೀನಿ ಅನ್ನುತ್ತಾಳೆ. ನಿನ್ನೆ ದಿನ ಭಾವ ತನ್ನ ಕುತ್ತಿಗೆಗೆ ಹಾಕಿದ್ದ ಆ ಚಿನ್ನದ ಸರ ತೆಗೆದು ಅವನ ಕೈಗೆ ಕೊಡುತ್ತಾ, ಭಾವ, ಇದನ್ನು ಅಕ್ಕನ ಕುತ್ತಿಗೆಗೆ ಹಾಕಿ, ಚೆಂದ ಇರುತ್ತೆ. ಅಮ್ಮನಿಗೆ ಹುಷಾರಿಲ್ಲವಲ್ಲ, ನಾನು ಈಗ ನಗರಕ್ಕೆ ಹೊರಟಿದ್ದೇನೆ ಎಂದು ಹೇಳಿ ಬಗ್ಗಿ ಸಂತೋಷನಿಗೆ ನಮಸ್ಕಾರ ಮಾಡುತ್ತಾಳೆ. ಸಂತೋಷ, ಅಕ್ಕ ಬಂದಮೇಲೆ ಹೋಗು ಎಂದು ತಡವರಿಸಿ ಹೇಳುತ್ತಾನೆ. ಆಗಲ್ಲ ಭಾವ, ನಾನು ಹೋಗಿ ಅಕ್ಕನನ್ನು ಕಳಿಸ್ತೀನಿ. ಅಲ್ಲಿ ನನ್ನ ಅಮ್ಮನ ಆರೈಕೆಯನ್ನು ನಾನೇ ಮಾಡ್ತೀನಿ ಭಾವ. ನಿಮ್ಮ ಸಂಸಾರವೂ ಸುಖವಾಗಿರಬೇಕು. ನಿಮ್ಮ ನಾದಿನಿಯೂ ನಿಮಗೊಬ್ಬಳು ತಂಗಿ ಇದ್ದಂತಲ್ಲವೇ ಎಂದು ಹೇಳುತ್ತಾಳೆ. ಅವಳ ಕಣ್ಣಲ್ಲಿ ನೀರು ಇಳಿಯುತ್ತದೆ. ಸಂತೋಷನ ಕಣ್ಣಲ್ಲೂ ಹನಿಗಳುರುಳುತ್ತವೆ. ಬ್ಯಾಗು ಹಿಡಿದು ನಮನ ಮಗುವಿನೊಡನೆ ಹೊರಟೇ ಬಿಟ್ಟಳು. ಕಾಣಗಿರಿ ನಗರಕ್ಕೆ ಹೋಗುವ ಶ್ರೀಗುರು ಶಕ್ತಿ ಬಸ್ ಹತ್ತುತ್ತಾಳೆ. ತಿರುವಿನ ಕೊನೆಯವರೆಗೂ ಬಸ್ ಹೋಗುವುದನ್ನು ಸಂತೋಷ ಪಶ್ಚಾತ್ತಾಪದಿಂದ ನೋಡುತ್ತಿರುತ್ತಾನೆ. ನಮನ ತನ್ನ ಜೀವನ ಹೇಗೋ ಹಾಳಾಗಿದೆ. ತನ್ನ ಅಕ್ಕನ ಸಂಸಾರ ಹಾಳಾಗಬಾರದು ಅಂತ ಒಳ್ಳೆಯ ನಿರ್ಧಾರ ಮಾಡಿದಳು. ತನ್ನ ತಾಯಿಯ ಜೊತೆ ಇರಲು ನಿರ್ಧಾರ ಮಾಡಿದಳು. ಅಣ್ಣನ ಮನೆಗೆ ಹೋಗೋಣ ಅಂದರೆ ಅತ್ತಿಗೆ ಕಿರಿಕಿರಿ. ಅಕ್ಕ ಕರುಣೆಯಿಂದ ಅವಳ ಮನೆಗೆ ಕರೆದುಕೊಂಡು ಹೋದಳು. ಅಲ್ಲಿ ಭಾವನ ಕೆಟ್ಟ ದೃಷ್ಟಿ. ಒಟ್ಟಿನಲ್ಲಿ ನಮನಾಗೆ ಎಲ್ಲೂ ನೆಮ್ಮದಿಯಿಲ್ಲ. ಆದರೆ ತನ್ನಿಂದ ಅಕ್ಕನ ಜೀವನ ಹಾಳಾಗಿಲ್ಲ ಅನ್ನುವ ಆತ್ಮತೃಪ್ತಿ ಅವಳದ್ದು. ಈ ಸಣ್ಣ ಕಥೆಯಲ್ಲಿ ಅರ್ಥಪೂರ್ಣ ಸಂದೇಶ ಇದೆ. ನಮನಾಳ ಜೀವನ ಚೆನ್ನಾಗಿರಲಿ, ಆ ಮಗುವಿನ ಭವಿಷ್ಯನ ರೂಪಿಸುವಂಥ ಶಕ್ತಿ ದೇವರು ಅವಳಿಗೆ ಕೊಡಲಿ ಅಂತ ಈ ಕಥೆನ ಮುಗಿಸ್ತಾ ಇದ್ದೀನಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೆ ತಿಳಿಸಿ. ಕಥೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು.